ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಮ್ ಬಂದು 6:30 ಆಗ್ತಿದೆ. ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್. ನನ್ನ ಮಕ್ಕಳಿಗೆ ಇಬ್ಬರಿಗೂ ಒಟ್ಟಿಗೆ ಸ್ಟಾರ್ಟ್ ಆಗ್ತಿದೆ. ಇನ್ನು ಸ್ಟಾರ್ಟಿಂಗ್ ಡೇ ಪ್ರಕುಲ್ಗೆ ಹಾಫ್ ಡೇ ಇರುತ್ತೆ, ಲಶಿಕಂಗೆ 1 ವೀಕ್ ಪೂರ್ತಿ ಹಾಫ್ ಡೇ ಇರುತ್ತೆ. ಅಂದರೆ ಲಶಿಕಂಗೆ ಒಂದು 2 ಅವರ್ಸ್, ಪ್ರಕುಲ್ಗೆ ಒಂದು 4 ಅವರ್ಸ್ ಇಲ್ಲ 3 ಅವರ್ಸ್ ಆ ಥರ. ಸೊ ಹಂಗಾಗಿ ಬುಕ್ಸ್ ಅಷ್ಟೊಂದೇನಿರಲ್ಲ. ಟೈಮ್ ಟೇಬಲ್ ಹೇಳೋವರೆಗೂ ಒಂದು ರಫ್ ನೋಟು, ಒಂದು ಜಾಮಿಟ್ರಿ ಬಾಕ್ಸು ಈ ಥರ ಇರುತ್ತೆ ಅಷ್ಟೇ. ಸೊ ಇನ್ನು ಮಾಮ್ಸ್ ಎಲ್ಲರಿಗೂ ಸ್ಕೂಲ್ ರೊಟೀನ್ ಸ್ಟಾರ್ಟ್ ಆಗಿರುತ್ತೆ ಆಲ್ರೆಡಿ ತುಂಬ ಜನಕ್ಕೆ. ಸೊ ಬನ್ನಿ ವ್ಲಾಗ್ ಎಲ್ಲ ಹೇಗೆ ಹೋಗುತ್ತೆ ನೋಡೋಣ. ಇನ್ನು ಬೆಳಗ್ಗೆ ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ಇವತ್ತು ಇಡ್ಲಿನೇ ಮಾಡ್ತಾಯಿದ್ದೀನಿ ಫಸ್ಟ್ ಡೇಗೆ ಅಂದ್ಬಿಟ್ಟು. ಸೊ ಇಡ್ಲಿ ಬ್ಯಾಟರ್ ಎಲ್ಲ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಇಡ್ಲಿಗೆ ಮಾಡಿ ಇಡಬೇಕು. ಸೊ ಇದಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ. ಇನ್ನು ಇಡ್ಲಿ ಚಟ್ನಿ ಜೊತೆಗೇ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬೇಳೆ ಚೆನ್ನಾಗಿ ತೊಳಿತಾ ಇದ್ದೀನಿ. ಸೊ ಇದು ಏನು ತರಕಾರಿ ಸಾಂಬಾರು ಮಾಡೋಣ, ವೆಜಿಟೇಬಲ್ ಸಾಂಬಾರಿಗೆ ಅಂದ್ಬಿಟ್ಟು ನಾನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ರೀತಿನ ಬೇಳೆನ ನೆನೆಸ್ಬಿಡ್ತೀನಿ ಚೆನ್ನಾಗಿ ತೊಳೆದ್ಬಿಟ್ಟು. ಇನ್ನು ತರಕಾರಿ ಸಾಂಬಾರಿಗೆ ಎಲ್ಲ ತರಕಾರಿನೂ ಹಾಕ್ತೀನಿ ನಾನು. ಕ್ಯಾರೆಟು, ಮೂಲಂಗಿ, ಆಲೂಗಡ್ಡೆ, ನುಗ್ಗೆಕಾಯಿ, ಇನ್ನು ಹೀರೆಕಾಯಿ, ಬೀನ್ಸು, ಸೊ ಪ್ರತಿಯೊಂದು ಹಾಕ್ತೀನಿ. ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಆ್ಯಂಡ್ ಪ್ರತಿಯೊಂದು ತರಕಾರಿನೂ ಯೂಸ್ ಮಾಡ್ದಂಗೆ ಆಗುತ್ತಲ್ವ, ಹಾಗಾಗಿ. ಇನ್ನು ಲಶಿಕಾ ಇದು ಲಾನಲ್ಲೇ ಬೆಳೆದಿರೋ ಅಂಥದ್ದು ಬೆಳೀತಿದೆ, ಇದು ಕರ್ಬೇವಿನ ಸೊಪ್ಪು. ತಂದ್ಕೊಡು ಅಂದರೆ ಎಷ್ಟು ಚೆನ್ನಾಗಿ ತಂದು ಕೊಡ್ತಾಳೆ. ಇನ್ನು ಸೈಡ್ಸ್ಗೆ ಒಂದು ಸ್ವಲ್ಪ ಹಾಗಲಕಾಯಿ ಇತ್ತು, ಅದನ್ನು ಫ್ರೈ ಮಾಡೋಣ ಅಂದ್ಬಿಟ್ಟು ಸೊ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವಾಗಾದರೂ ರೆಸಿಪಿನ ತೋರಿಸ್ತೀನಿ. ಈ ಥರ ಡಾರ್ಕ್ ಗ್ರೀನ್ ಹಾಗಲಕಾಯಿ ಸಿಗುತ್ತಲ್ಲ, ಸೊ ಈ ಥರದ್ದು ಯೂಸ್ ಮಾಡಿದ್ರೆ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಲೈಟ್ ಗ್ರೀನ್ ಹಾಗಲಕಾಯಿ ಏನಿದೆ ಅದು ಈ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿದ್ರೆ ಹಾಗಲಕಾಯಿ ಫ್ರೈ ಈ ಸಾಂಬಾರು ಜೊತೆಗೆ, ರೈಸ್ ಸಾಂಬಾರು ಜೊತೆಗೆ ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಯಾವಾಗಾದರೂ ಬೆಂಡೆಕಾಯಿ ಪಲ್ಯ, ಈ ಥರ ಹಾಗಲಕಾಯಿ ಪಲ್ಯ ಸೈಡ್ಸ್ಗೆ ಮಾಡ್ತಾನೆ ಇರ್ತೀವಿ. ಇನ್ನು ಈ ವ್ಲಾಗಲ್ಲಿ ಸೊ ಫಸ್ಟ್ ಡೇ ಇದರಿಂದ ಹಿಡಿದು ಸೊ ಅಮ್ಮ ಮತ್ತು ತಂಗಿ ಬೆಂಗಳೂರಿಗೆ ಹೋಗ್ತಿದ್ದಾರೆ ಒಂದು 3 ದಿನ. ಏನಕ್ಕಂದರೆ ಅಲ್ಲೂ ಮನೆ ಬಿಟ್ಟು ಬಂದು ತುಂಬ ಇದಾಯ್ತಲ್ಲ, ತುಂಬ ದಿನ ಆಯಿತು ಡೆಲಿವರಿ ಆದಾಗಿಂದ. ಸರಿ, ಹಾಗಾಗಿ ಹೋಗಿ ಕ್ಲೀನ್ ಮಾಡಿಬಿಟ್ಟು ಬರಬೇಕಲ್ವಾ, ಹಂಗಾಗಿ ಹೋಗ್ತಿದ್ದಾರೆ. ಸೊ ಏನೇ ಆದ್ರೂ ಇಂಥವೆಲ್ಲ ತವ್ರ ಮನೆಯವರೇ ತಲೆ ಕೆಡಿಸ್ಕೊಳ್ಳೋದು ಅಲ್ವಾ, ಏನಂತೀರ? ಸೊ ಎಲ್ಲರ ಮನೆಗಳಲ್ಲೂ ಅಷ್ಟೇ. ಸೊ ತವ್ರ ಮನೆಯವರೇ ಇವೆಲ್ಲನೂ ತಲೆ ಕೆಡಿಸ್ಕೊಳ್ಳೋದು. ತುಂಬ ರೇರ್ ಆಪೋಸಿಟಾಗಿ ಇದು ತಲೆ ಕೆಡಿಸ್ಕೊಳ್ಳೋದು. ಅದು ಏನೋ ಹಂಗೆ ಮಾಡ್ಕೊಂಡು ಬಂದಿದ್ದಾರೋ ಇಲ್ಲ ಹಂಗೆ ರೂಢಿಯಾಗಿದೆಯೋ ಇಲ್ಲ ಅದೇ ಥರ ಇದೆಯೋ ಗೊತ್ತಿಲ್ಲ. ಬಟ್ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಒಂದು 70-80% ಮನೆಗಳಲ್ಲಿ ಎಲ್ಲ ತವ್ರ ಮನೆಯವರೇ ಮಾಡ್ತಿರ್ತಾರೆ. ಇನ್ನು ಇವತ್ತು ಒಂದು ಸ್ವಲ್ಪ ಇಡ್ಲಿ ಜೊತೆಗೆ ಸೊ ಸ್ವಲ್ಪ ಅವಲಕ್ಕಿ ಕೂಡ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಕಡಾಯಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಒಂಚೂರು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅವಲಕ್ಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಚಿತ್ರಾನ್ನ ಥರನೇ, ಬಟ್ ಇದು ಅವಲಕ್ಕಿ ಅಲ್ವಾ, ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೇಮ್ ಚಿತ್ರಾನ್ನ ಥರನೇ ಮಾಡ್ತೀನಿ. ಇನ್ನು ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಬೇಳೆ ಕುದ್ದಿದೆ. ಸೊ ಬೇಳೆ ಕುದ್ಮೇಲೆ ಅದೇ ನೀರಿಗೆ ನಾನು ತರಕಾರಿ ಹಾಕಿಬಿಟ್ಟು ಒಂದು 15 ನಿಮಿಷ ಕುದಿಸ್ಬಿಟ್ಟು ಮಸಾಲೆ ಏನೇನಿದೆ, ಖಾರದ ಪುಡಿ, ಖಾರದ ಪುಡಿ, ಸಾಂಬಾರು ಪೌಡರು ಇದನ್ನೆಲ್ಲ ಹಾಕ್ಕೋತೀನಿ. ಇನ್ನು ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅವಲಕ್ಕಿನ ನೆನೆಸೋದಿಲ್ಲ, ಸುಮ್ಮನೆ ನೀರಲ್ಲಿ ಹಂಗೆ ಹಾಕ್ಬಿಟ್ಟು ಇದನ್ನು ಮಾಡ್ತೀನಿ ಅಷ್ಟೇ, ಸಾಕು. ನೀರಲ್ಲಿ ಹಿಂಗೆ ಮಾಡಿದ್ರೇ ಅದೇ ಮೆತ್ತಗಾಗಿ ಹೋಗ್ಬಿಡುತ್ತೆ. ಜಾಸ್ತಿ ಮೆತ್ತಗಾದ್ರೂ ಪಿಸ ಪಿಸ ಅನ್ನತ್ತೆ, ಚೆನ್ನಾಗಿರಲ್ಲ. ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಗೆ ಏನೋ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ನಿಂಬೆಹಣ್ಣಿನ ರಸ, ಸೊ ರೆಡಿ ಆಗುತ್ತೆ ಅವಲಕ್ಕಿ. ಸೇಮ್ ಚಿತ್ರಾನ್ನ ಟೈಪೇ, ಬಟ್ ಈಸಿಯಾಗಿ ಆಗೋಗುತ್ತೆ. ಸೈಡ್ಸಿಗೆ ಏನಾದರೂ ಬರೀ ಇಡ್ಲಿ ತಿನ್ನೋದ್ರ ಬದಲು ಇದು ಜೊತೆಗೆ ಸೈಡ್ ಡಿಶ್ ಆಗಿ ಇದ್ದರೆ ಚೆನ್ನಾಗಿರುತ್ತೆ ಅಂತಲೇ ಮಾಡಿದೆ. ಸೊ ಈಸಿ ರೆಸಿಪೀಸು ನಾನು ತೋರಿಸೋವೆಲ್ಲ, ಹಂಗಾಗಿ ಇದಕ್ಕಿನ್ನೂ ನೀವು ಬೇಕಿದ್ರೆ ಕ್ಯಾರೆಟು, ಬೀನ್ಸು ಎಲ್ಲ ಕೂಡ ಹಾಕ್ಕೋಬೋದು. ಇನ್ನು ಪ್ರಕುಲ್ ಕೂಡ ರೆಡಿಯಾಗಿ ಹೊರಟ. ಫಸ್ಟ್ ಡೇ ಕಲರ್ ಡ್ರೆಸ್ ಆ ಥರ ಏನಿರಲ್ಲ, ಚಿಕ್ಕ ಮಕ್ಳಿಗಿರುತ್ತೆ, ಬಟ್ ದೊಡ್ಡ ಮಕ್ಕಳಿಗೆ ಅವೆಲ್ಲ ಹೊರಟೋಗುತ್ತೆ. ಇನ್ನು ಲಶಿಕಾ ಕೂಡ ರೆಡಿಯಾಗಿ ಹೋಗಿದ್ದಾಳೆ. ಫಸ್ಟ್ ಡೇ ಅವ್ರ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಇರುತ್ತೆ, ಅಂದರೆ ನರ್ಸರಿ ಮತ್ತು ಪ್ಲೇ ಗ್ರೂಪ್ಗೆ. LKG UKG ಇದವ್ರಿಗೆ ಏನಿರಲ್ಲ. ಲಾಸ್ಟ್ ಇಯರ್ ಲಶಿಕಂಗೆ ಕೂಡ ಮಾಡಿಸಿದ್ರು ಅಕ್ಷರಾಭ್ಯಾಸ. ಚೆನ್ನಾಗಿತ್ತು, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ.
ಇನ್ನು ನನ್ನ ತಮ್ಮ ಕೂಡ ಬಂದ, ಅವನಿಗೂ ಎಕ್ಸಾಮ್ಸ್ ಇದೆ ಮಧ್ಯೆ ಮಧ್ಯೆ ಅಂದ್ಬಿಟ್ಟು ಹೋಗೋದು ಬರೋದು ಈ ಥರದ್ದೆಲ್ಲ ಮಾಡ್ತಿದ್ದಾನೆ ಎಕ್ಸಾಮ್ಸ್ಗೆ. ಸೊ ಅವನು ಮತ್ತೆ ಬಂದ, ಮೊನ್ನೆ ಹೋಗಿ ಬಂದಿದ್ನಲ್ಲ ಮತ್ತೆ ಬಂದ ಎಕ್ಸಾಮ್ಸ್ಗೆ. ಇನ್ನು ನಾನು ಕೂಡ ರೆಡಿಯಾಗಿ ಇದ್ದೀನಿ. ಸೊ ಇವತ್ತು ಹೂವು ಇತ್ತು, ಹೂವು ಮುಡ್ಕೊಂಡಿದ್ದೀನಿ. ಹೂವು ಮುಡ್ಕೊಳ್ಳೋದಂದರೆ ನನಗೂ ಸಖತ್ ಇಷ್ಟ ಆಗುತ್ತೆ. ಮಲ್ಲಿಗೆ ಹೂವು ಚೆನ್ನಾಗಿರುತ್ತೆ, ಒಂಥರ ಅದ್ರ ಸ್ಮೆಲ್ ಆಗಿರ್ಬೋದು, ಅದೊಂದು ಫೀಲ್ ಇರುತ್ತಲ್ಲ, ಅದೊಂಥರ ನಮ್ಗೆ ಮುಡ್ಕೊಂಡಿದ್ದೀವಿ ಅನ್ನೋ ಫೀಲ್ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ನನ್ನ ತಮ್ಮ ತರಕಾರಿ ಫುಲ್ ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಮಾರ್ಕೆಟಿಗೆ ಹೋದ್ವಿ. ಸೊ ಮಾರ್ಕೆಟಿಗೆ ಹೋಗಿ ಇಬ್ಬರೇ ಏನೇನು ಬೇಕೋ ಎಲ್ಲನೂ ತರಕಾರಿ ಸೊಪ್ಪು ಎಲ್ಲ ಬೇಕಿತ್ತು. ಸುಮಾರು ಆಲ್ಮೋಸ್ಟ್ ಝೀರೋ ಆಗೋಗ್ಬಿಟ್ಟಿತ್ತು. ಸೊ ಎಲ್ಲನೂ ತೊಗೊಂಡು ಬರೋದಕ್ಕೆ ಅಂತಲೇ ಕಾರಲ್ಲಿ ಹೋಗಿ ಬಂದ್ವಿ. ಸೊ ಇದು ಬಂದುಬಿಟ್ಟು ಸಿರಾ ಗೇಟಲ್ಲಿರೋದು, ಇದು ದೊಡ್ಡ ಮಾರ್ಕೆಟ್. ಇದು ಇಲ್ಲಿ ಹಣ್ಣು ಹೂವು ತರಕಾರಿ ಮತ್ತು ಎಲ್ಲ ಏನು ಬೇಕು A to Z ಎಲ್ಲನೂ ಸಿಗುತ್ತೆ, ಗ್ರಾಸರೀಸಿಂದ ಹಿಡಿದು ಪ್ರತಿಯೊಂದು. ಇನ್ನು ಇವತ್ತು ನೈಟ್ ಆಯಿತು, ಸಂಜೆ ಆಯಿತು. ಸೊ ಇಲ್ಲಿ ಅಡುಗೆಗೆ ನೆಕ್ಸ್ಟ್ ನೈಟ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದಕ್ಕೂ ಮುಂಚೆ ಸ್ವಲ್ಪ ಟೀ ಕುಡಿಬೇಕು ಅಂತ ಅನಿಸ್ತಾಯಿತ್ತು. ಬರ್ತಾ ಒಂದು ಟೀ ಪ್ಯಾಕೆಟ್ ತೊಗೊಂಡು ಬಂದು ತುಂಬ ಅನಿಸ್ತಾಯಿತ್ತು, ಒಂಥರ ರಿಫ್ರೆಶ್ಮೆಂಟ್. ಹೆಂಗೆ ಅಂದರೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಟೀ ಕುಡಿದಲ್ಲೇ. ಸೊ ಬೆಳಗ್ಗೆಯಿಂದ ಕುಡ್ದಿರಲಿಲ್ಲ, ಸ್ವಲ್ಪ ಕೆಲಸ ಅದು ಇದು ಅಂದ್ಕೊಂಡು. ಸೊ ಟೀ ಕುಡಿದ್ಮೇಲೆ ಸಖತ್ ರಿಲೀಫ್ ಆಗೋಯಿತು. ಸೊ ಗೈಸ್, ಚೆನ್ನಾಗಿ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಯೂಶ್ವಲಿ ಸಂಜೆ ಟೈಮ್ ಸೊ ಫೇಸ್ನ ಡ್ರೈ ಮಾಡಲ್ಲ, ಅದಾಗದೇ ಡ್ರೈ ಆಗಲಿ ಅಂದ್ಬಿಟ್ಟು ಇಟ್ಬಿಟ್ಟಿರ್ತೀನಿ. ಸೊ ಟು ಅವಾಯ್ಡ್ ಪಿಂಪಲ್ಸ್ ಅಷ್ಟೇ. ಈ ಥರ ಇದ್ದಾಗ ಪಿಂಪಲ್ಸ್ ಆಗೋಲ್ಲ. ಸೊ ಒಂದು ಟಿಪ್ಪು. ಆ್ಯಂಡ್ ಇವತ್ತಿನ ಪೂರ್ತಿ ದಿನ ಹೀಗೆ ಇತ್ತು. ಮಕ್ಕಳದು ಡೇ 1 ಸ್ಕೂಲು ಇಬ್ಬರದು ಒಟ್ಟಿಗೆ ಸ್ಟಾರ್ಟ್ ಆಗಿರೋದ್ರಿಂದ 2 ಅಟ್ ಎ ಟೈಮ್ ಕೆಲಸಗಳು. ಸೊ ಐ ಹೋಪ್ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಈಗ ಸೇಮ್ ಎಲ್ಲ ಸಾಂಬಾರೆಲ್ಲ ಇದೆ. ಸೊ ಒಂದು ಸ್ವಲ್ಪ ಗೋಬಿ ಇದೆ, ಕಾಲಿಫ್ಲವರ್ ಇದೆ, ಅದರಲ್ಲೆಲ್ಲ ಗೋಬಿ ಫ್ರೈ ಮಾಡೋಣ ಅಂತ, ಮಂಚೂರಿ ಎಲ್ಲ ಫ್ರೈ ಮಾಡೋಣ ಅಂದ್ಬಿಟ್ಟು ಸೊ ಮಾಡಬೇಕು ಸೈಡ್ಸಿಗೆ. ಸೊ ಆ್ಯಂಡ್ ಅಮ್ಮ ಇವತ್ತು ಹೋಗ್ತಾರೆ. ಇವತ್ತು ರಜಾ ಇತ್ತಲ್ಲ ಬಕ್ರೀದ್ಗೆ. ಸೊ ಸ್ಕೂಲ್ ಸ್ಟಾರ್ಟ್ ಆಗಿ 3 ದಿನಕ್ಕೆ ಮತ್ತೆ ಬಕ್ರೀದ್ ಅಂತ ರಜಾ ಬಂದುಬಿಡ್ತು. ಸೊ ಇವತ್ತು ಹೋಗ್ಬಿಟ್ಟು ಹಂಗೆ ಸ್ಯಾಟರ್ಡೇ ಸಂಡೇ ಆ ರೀತಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಇನ್ನು ಮಕ್ಕಳು ನಾನು ಅಪ್ಪ ಅಷ್ಟೇ ಮನೆಯಲ್ಲಿ. ಸೊ ಹಂಗಾಗಿ ಬೆಳಗ್ಗೆ ಅವರು ತಿಂಡಿ ತಿನ್ಕೊಂಡೇ ಹೋಗ್ತೀವಿ ಅಂತ ಅಂದರು. ಹಂಗಾಗಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಕ್ಕಂದರೆ ಅಲ್ಲೂ ಇದನ್ನು ಮಾಡ್ಕೋಬೇಕಲ್ವ, ಹಾಗಾಗಿ. ಇನ್ನು ತುಂಬ ಜನ ಏನು ಕೇಳ್ತಾರೆ ಅಂದರೆ, ಸೊ ಮಗು ನೋಡೋದಕ್ಕೆ, ಅಂದರೆ ನನ್ನ ತಂಗಿ ಮಗು ಅವ್ರು ನೋಡೋದಕ್ಕೆ ಅವ್ರ ಅಪ್ಪ ಬರಲ್ವಾ ಅಂತ. ಸೊ ನನ್ನ ತಂಗಿ ಅವ್ರ ಹಸ್ಬೆಂಡು ವರ್ಕ್ ಫ್ರಮ್ ಹೋಮೇ, ಓಕೆನಾ. ಸೊ 2 ಡೇಸ್ ಏನೋ ಆಫೀಸ್ ಇರುತ್ತೆ, ಆವಾಗ ಬ್ಯಾಂಗ್ಳೂರಿಗೆ ಹೋಗಿ ಬರ್ತಾರೆ. ಇಲ್ಲಾಂದರೆ ಯೂಶ್ವಲಿ ನಮ್ಮ ಮನೆಯಲ್ಲೇ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಇದ್ದಾಗ. ಸೊ ಯಾರು ತಾನೇ ಮಗುನ ಬಿಟ್ಟು ಇರ್ತಾರೆ ಹೇಳಿ. ಸೊ ನಾನು ಕೆಲವೊಬ್ಬರನ್ನ ಕ್ಯಾಮ್ರಾ ಮುಂದೆ ತೋರಿಸ್ತೀನಿ, ಕೆಲವೊಬ್ಬರನ್ನ ತೋರಿಸಲ್ಲ ಅಷ್ಟೇ, ಬಿಕಾಸ್ ಅದು ಅವ್ರು ಕಂಫರ್ಟಬಲ್ ಅಷ್ಟೇ. ಸೊ ನನಗೆ ಯಾರು ಕಂಫರ್ಟಬಲ್ ಕ್ಯಾಮ್ರಾ ಮುಂದೆ ಯಾರು ಕಂಫರ್ಟಬಲ್ ಆಗಿರ್ತಾರೆ ಅವ್ರನ್ನ ತೋರಿಸ್ತೀನಿ. ತೋರಿಸಿಲ್ಲ ಅಂದ ತಕ್ಷಣ ಅವ್ರು ಯಾರೂ ಇಲ್ಲ, ಸೊ ಯಾರೂ ಬಂದಿಲ್ಲ ಫಂಕ್ಷನ್ಗೆ ಅಂತ ಅಲ್ಲ, ಎಲ್ಲರೂ ಬಂದಿರ್ತಾರೆ. ಬಟ್ ನಾನು ನನಗೇನು ಕಂಫರ್ಟ್ ಇರುತ್ತೆ ಸೊ ಅದನ್ನು ಮಾತ್ರ ನಾನು ಫ್ರೇಮಲ್ಲಿ ತೋರಿಸ್ತೀನಿ ಅಷ್ಟೇ. ಸೊ ತುಂಬ ಜನ ಇದು ಕೇಳಿರೋ ಪ್ರಶ್ನೆನೇ ಕೇಳ್ತಾನೇ ಇರ್ತಾರೆ, ಹಂಗಾಗಿ ನಾನು ಅವ್ರಿಗೂ ಕಮೆಂಟ್ಸಲ್ಲೂ ರಿಪ್ಲೈ ಕೊಟ್ಟಿದ್ದೀನಿ. ಬಟ್ ಒಂದು ಸಲ ಹೇಳಿದ್ರೆ ಕ್ಲಾರಿಟಿಯಾಗಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಂತ ಅಷ್ಟೇ. ಸೊ ಏನಂದರೆ ನಾನು ಎಲ್ಲರೂ ತೋರಿಸಿ ನಾನೇನು ಯೂಟ್ಯೂಬ್ ಮಾಡ್ತಾಯಿಲ್ಲ ಮೊದಲಿಂದನೂ ಅಲ್ವಾ. ಸೊ ಇದು ನನ್ನ ಫೇಸಿಂದ ನಾನು ಮಾಡ್ತಾ ಇರೋವಂಥದ್ದು ವೀಡಿಯೋ. ಸೊ ಹೈಲೈಟಾಗಿ ನಾನು ಒಬ್ಬಳೇ ಇರ್ತೀನಿ ಯಾವಾಗಲೂ, 80-90% ನಾನು ಒಬ್ಬಳೇ. ಸೊ ಹಂಗಾಗಿ ಕಂಫರ್ಟ್ ಯಾರಿಗಿರುತ್ತೆ ಅವ್ರದ್ದಷ್ಟೇ ನಾನು ಫ್ರೇಮಲ್ಲಿ ತೋರಿಸ್ತೀನಿ. ಇನ್ನು ಇವತ್ತು ಚಿತ್ರಾನ್ನನೇ ಮಾಡ್ತಾಯಿದ್ದೀನಿ ಇವತ್ತು. ಸೊ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಹಾಕ್ತೀನಿ ಚಿತ್ರಾನ್ನಕ್ಕೆ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಂಗಾಗಿ ಚಿತ್ರಾನ್ನ ಮಾಡಿಬಿಟ್ಟು ಸಾಂಬಾರು ಕೂಡ ಮಾಡಿಟ್ಟೆ. ಇನ್ನು ತಿಂಡಿ ತಿನ್ಕೊಂಡು ಎಲ್ಲರೂ ಅವರು ಕೂಡ ಹೊರಡ್ತಾರೆ. ಸೊ ಹೆಂಗೋ ರಜಾ ಇತ್ತಲ್ಲ, ಎಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಕ್ಲೀನಿಂಗ್ ಎಲ್ಲನೂ ಆಗುತ್ತೆ ಅಂದ್ಬಿಟ್ಟು. ಸೊ ಇಲ್ಲಿ ರೆಡಿ ಆಯಿತು ಚಿತ್ರಾನ್ನದ ಗೊಜ್ಜು. ರೈಸ್ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಮುಗೀತು, ನಿಂಬೆಹಣ್ಣು ರಸ ಹಿಂಡ್ಬಿಟ್ರೆ. ಸೊ ಇದ್ರ ಮಧ್ಯದಲ್ಲಿ 1 ಡೇ ಗ್ಯಾಪ್ ಆಯಿತು ವ್ಲಾಗ್ ಮಾಡೋದು. ಸೊ ಎರಡನ್ನೂ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಒಂದೇ ವ್ಲಾಗಲ್ಲಿ.
ಇನ್ನು ಅಮ್ಮ ತಂಗಿ ರೆಡಿ ಆಗಿದ್ದಾರೆ. ಸೊ ಬಿಟ್ಟಿದ್ದೆ ಅವರೊಂದು ಸ್ವಲ್ಪ ಲೇಟ್ ಆಯಿತು, ಬೆಳಗ್ಗೆ ಒಂದು 10:30 11 ಗಂಟೆ ಆ ಟೈಮ್ಗೆ ಬಿಟ್ಟರು. ಇನ್ನು ಮೊಸಪ್ಪು ಮಾಡಿದ್ನಲ್ಲ ಅದನ್ನು ಪ್ಯಾಕ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ತೊಗೊಂಡೋದ್ರು. ಸೊ ಅಲ್ಲಿ ಹೋಗಿದ ತಕ್ಷಣ ರೈಸ್ ಮಾಡಿಕೊಂಡು ತಿಂದು ಎಲ್ಲ ಅಲ್ಲಿ ಮನೆ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ. ಇನ್ನು ಇಲ್ಲಿ ಟೀ ಮಾಡ್ತಾಯಿದ್ದೆ. ನಾವು ಅಮ್ಮಂಗೆ ಟೀ ಅಂದರೆ ಇಷ್ಟ, ನಮಗೂ ಅಷ್ಟೇ. ತಿಂಡಿಯಾಗಿ ಒಂದು ಅರ್ಧ ಗಂಟೆಗೆ ಟೀ ಎಲ್ಲ ಮಾಡ್ಕೊಂಡು ಕುಡಿಲೇಬೇಕು, ಇಲ್ಲಾಂದರೆ ಅದು ರಿಫ್ರೆಶ್ಮೆಂಟ್ ಅಂತ ಅನಿಸೋದೇ ಇಲ್ಲ. ಇನ್ನು ಟೀ ಕುಡಿದ್ವಿ. ಸೊ ಅಮ್ಮ ಅವರೆಲ್ಲ ಹೋದರು. ಇನ್ನು ಮಕ್ಳಿಗೆ ರಜಾ ಇತ್ತಲ್ಲ, ಅವ್ರು ಆಟ ಆಡ್ತಾಯಿದ್ರು ಆಚೆ. ಇನ್ನು ನಂದು ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ಮೇಲೆ ಕೆಳಗಡೆ ಎಲ್ಲ ಕಸನೆಲ್ಲ ಗುಡಿಸ್ಕೊಂಡು, ಸೊ ಮೊದಲು ಎಲ್ಲ ನಾನು ಈ ಥರ ಡಸ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಡಸ್ಟಿಂಗ್ ಅಂದರೆ ಅಷ್ಟೊಂದು ಡಸ್ಟ್ ಏನಿರಲ್ಲ. ಸೊ ಸ್ವಲ್ಪ ಎಲ್ಲ ಹಂಗೆ ಎಲ್ಲ ಒದ್ರು ಬಿಟ್ಟು ಕ್ಲೀನಾಗಿ ಕವರೆಲ್ಲ ಮಾಡಿ, ಸೋಫಾ ಕವರ್ಸು, ಬೆಡ್ ಕವರ್ಸು ಈ ಥರದ್ದೆಲ್ಲ ಸರಿ ಮಾಡಿಬಿಟ್ಟು, ಏನಾದರೂ ತಿಂದಿರೋದು ಎಲ್ಲ ಬಿದ್ದಿರುತ್ತಲ್ಲ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ಮನೆ. ಈ ಸೋಫಾ ಮೇಲೆ ಹಿಂಗೆಲ್ಲ ಒದರಿ ಕ್ಲೀನಾಗಿ ಕವರ್ ಹಾಕಿಬಿಟ್ಟು ಮಾಡಿದ್ರೇ ಅದೊಂದು ಮನೆ ಕ್ಲೀನ್ ಆಗುತ್ತೆ. ಇಲ್ಲ ಹಾಗಂಗೆ ಮಾಡಿಕೊಂಡ್ರೆ ಏನೂ ಚೆನ್ನಾಗೇ ಇರೋದಿಲ್ಲ. ಸೊ ಕ್ಲೀನಾಗೂ ಇರುತ್ತೆ. ಕ್ಲೀನಾಗಿ ಮನೆ ಇದ್ದಷ್ಟು ಸೊ ನಮ್ಮ ಮನಸ್ಸು ಕೂಡ ಸ್ವಚ್ಛ ನೆಮ್ಮದಿಯಾಗೇ ಇರುತ್ತೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸೊ ಮನೆ ಕ್ಲೀನ್ ಮಾಡಿಬಿಟ್ಟು ನಾನು ಇನ್ನು ಉಫ್ ಅಂತ ಕೂತ್ಕೊಂಡು ಸ್ವಲ್ಪ ಮ್ಯಾಂಗೋ ತಿನ್ನೋಣ ಅಂದ್ಬಿಟ್ಟು, ಮಾವಿನ ಹಣ್ಣು ಸೀಸನ್ ಅಲ್ವಾ, ದಿನ ತಿಂದ್ರೇ ಸಮಾಧಾನ ಈ ಸೀಸನಲ್ಲಿ. ಸೊ ಹಂಗಾಗಿ ಟೈಮ್ ನಾವು ನಮ್ಮನ್ನು ಕೇರ್ ಮಾಡ್ಕೋಬೇಕಾಗೈತೆ ಕೆಲವೊಂದು ಸಲ. ಬರೀ ನಾವು ಕೆಲಸ ಅದು ಇದು ಅಂದ್ಕೊಂಡು ನಾವು ತಿನ್ನೋದಕ್ಕೆ ಹೋಗಲ್ಲ, ಬರೀ ಮಕ್ಕಳಿಗೆ ತಿನ್ನಿಸೋದು, ಅವ್ರನ್ನ ಕೇರ್ ಮಾಡೋದು, ಬರೀ ಇದರಲ್ಲೇ ನಮ್ಮದು ಟೈಮ್ ಆಗೋಗುತ್ತೆ. ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಕ್ಕೆ ನಾವೇ ಕೇರ್ ಮಾಡ್ಕೋಬೇಕು, ನಮ್ಮನ್ನು ಕೇರ್ ಮಾಡೋಕ್ಕೆ ಯಾರೂ ಇರೋಲ್ಲ. ಸೊ ಹಂಗಾಗಿ ಸೆಲ್ಫ್ ಕೇರಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಟೈಮ್ ಸಿಕ್ಕಾಗೆಲ್ಲ ಒಳ್ಳೊಳ್ಳೆ ಫ್ರೂಟ್ಸು, ಒಳ್ಳೊಳ್ಳೆ ಫುಡ್ಡು ತಿಂತಾನೇ ಇರಬೇಕು. ಇನ್ನು ಬಟ್ಟೆ ಎಲ್ಲ ಒಣಗಿತ್ತು, ಅದನ್ನೆಲ್ಲ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಟ್ರಿಪ್ಪು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಅದು ಟೈಮ್ ಬೇಕಾಗುತ್ತೆ, ಒಣಗಿರೋದೆಲ್ಲ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಸಂಜೆ 3:30 4 ಆದರೆ ಸಾಕು, ಮೋಡ ಮುಚ್ಚುತ್ತೆ, ಯಾವಾಗ ಮಳೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಯಾವ್ದು ಎಲ್ಲ ಡ್ರೈ ಆಗಿದೆ ಎಲ್ಲನೂ ಬಟ್ಟೆನ ತಗೊಳ್ತಾ ಇದ್ದೆ. ಆಲ್ಮೋಸ್ಟ್ ಡ್ರೈ ಆಗಿತ್ತು. ಇನ್ನು ವಾಷಿಂಗ್ ಮಿಷಿನ್ಗೆ ನಾನು ಹಾಕಿ ಒಂದು 1.5 ಅವರ್ ತೊಗೊಳುತ್ತೆ. ಅದೆಲ್ಲ ಆದಮೇಲೆ ಮತ್ತೆ ಒಣಗಾಕಬೇಕು. ಸೊ ಈ ಥರ ಕೆಲಸ. ಅಮ್ಮ ಇದ್ದಾಗ ಒಂಥರ ಇರುತ್ತೆ ರೊಟೀನ್, ಅಮ್ಮ ಇಲ್ದಲೇ ಇದ್ದಾಗ ಒಂಥರ ರೊಟೀನ್ ಇರುತ್ತೆ. ಸೊ ನಾನು ಯೂಶ್ವಲಿ 12:30 ಈ ಟೈಮ್ಗೆ ಮುಗಿಸ್ಬಿಡ್ತೀನಿ ಮನೆ ಕೆಲಸ ಎಲ್ಲ. ಸೊ ಅಮ್ಮ ಅದೇ ಒಂದು ಸ್ವಲ್ಪ ನಿಧಾನ, ಅವರು ಸ್ವಲ್ಪ ರೆಸ್ಟ್ ತೊಗೊಂಡು ಮಾಡೋದು ಈ ಥರ. ಆ್ಯಂಡ್ ಅಮ್ಮ ಇದ್ದಾಗ ನಾವು ಮಾಡೋ ಕೆಲಸ ಒಪ್ಪಲ್ಲ. ಸೊ ಅಮ್ಮನೇ ಮಾಡಬೇಕು, ಅವ್ರ ಕೆಲಸ ಅವ್ರಿಗೆ ಸಮಾಧಾನ. ಸೊ ಹಂಗಾಗಿ ಅಮ್ಮ ಇಲ್ದಲೇ ಇದ್ದಾಗ ಪಟ ಅಂತ ಕೆಲಸ ಮಾಡಿಬಿಟ್ಟು ಕ್ಲೀನಾಗಿ ಸೊ ಬೇಗನೆ ಮುಗಿಸ್ಕೊಳ್ತೀವಿ. ಅಮ್ಮ ಸ್ವಲ್ಪ ನಿಧಾನ, ಸ್ವಲ್ಪ ಜಾಸ್ತಿ ಕ್ಲೀನಿಂಗ್, ಅವರು ಪ್ರತಿಯೊಂದು ಕಡೆ ಕ್ಲೀನು ಅಂತ ಇರ್ತಾರೆ. ಹಂಗಾಗಿ ಅವ್ರದ್ದೊಂದು ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಬಿಸಿಲು ನೋಡಿ ಹೆಂಗಿದೆ ಗೊತ್ತಾ, ಬೆಳಗ್ಗೆ ನೋಡಿದ್ರೆ ಇಷ್ಟು ಬಿಸಿಲಿರುತ್ತೆ, ಸಂಜೆ ಆಗ್ಬಿಟ್ರೆ ಸಾಕು ಎಷ್ಟು ತಂಪಾಗಿ ಆಗಿಬಿಡುತ್ತೆ, ಮತ್ತು ಮಳೆ ಬಂದುಬಿಡುತ್ತೆ, ಹಾಗಿರುತ್ತೆ.
ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ನನ್ನ ಸ್ಕಿನ್ ಕೇರ್ ರೂಟೀನ್ನ ಫಾಲೋ ಮಾಡ್ತೀನಿ. ಏನಿಲ್ಲ, ಮಾಯ್ಶ್ಚರೈಸರು, ಆಮೇಲೆ ಅದ್ರ ಫಾಲೋಡ್ ಬೈ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇಗ ನಾವು ಏಜ್ ಆದಂಗೆ ಕಾಣಿಸಲ್ಲ ಮತ್ತು ಟ್ಯಾನ್ ಆಗೋಲ್ಲ ನಮ್ಮ ಫೇಸು. ಸೊ SPF 50++ ಆ ಥರ ಇರೋದೆಲ್ಲ ನೀವು ಸನ್ಸ್ಕ್ರೀನ ಯೂಸ್ ಮಾಡಿ. ಸೊ ಫಾಲೋಡ್ ಬೈ ಲಿಪ್ ಬಾಮ್. ಸೊ ಇದಿಷ್ಟೇ ನಂದು ಸ್ಕಿನ್ ಕೇರ್. ಮನೇಲಿ ಇದ್ದಾಗ ಇನ್ನೇನೋ ನಾನು ಅಪ್ಲೈ ಮಾಡ್ಕೊಳ್ಳಲ್ಲ. ಸೊ ಒಂದು ಚಿಕ್ಕ ಹಣೆಬೊಟ್ಟು. ಸೊ ಇಷ್ಟೇ. ಸೊ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಸೊ ಈಗ ಮಲಗಿಸೋ ಟೈಮ್ ದರ್ಶಕನ. ಸೊ ಮಲಗಿಸ್ಬಿಟ್ಟು ಆಮೇಲೆ ಪ್ರಕುಲ್ನ ಕ್ರಿಕೆಟ್ ಕ್ಲಾಸಿಗೆ ಬಿಟ್ಟು ಬರಬೇಕು. ಸೊ ಈ ಥರ ಇರುತ್ತೆ. ಸೊ ಅಮ್ಮ ಮೇ ಬಿ ಸಂಡೇ ಸಂಜೆ ಬರ್ಬೋದು ಅಂತ ಅನಿಸುತ್ತೆ. ಅವರು ಕರೀತಾ ಇದ್ರು ಸ್ಯಾಟರ್ಡೆ ಬನ್ನಿ ಅಂತ. ಸೊ ಗೊತ್ತಿಲ್ಲ, ನೋಡಬೇಕು. ಹೋದರೆ ಹೋಗ್ತೀವಿ, ಇಲ್ಲ ಅಂತೆಲ್ಲ ನಾಟ್ ಎಟ್ ಪ್ಲ್ಯಾಂಡ್. ಸೊ ಈಗ ಇವಳನ್ನ ಮಲಗಿಸ್ಬಿಟ್ಟು ಸೊ ನೆಕ್ಸ್ಟ್ ಕೆಲಸಗಳು ನೋಡಬೇಕು. ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿಲ್ಲ. ಸೊ ಪ್ರಕುಲ್ ಇನ್ನೂ ಸ್ನಾನ ಮಾಡಿಲ್ಲ, ಇನ್ನು ಊಟ ಮಾಡ್ತಿದ್ದಾನೆ. ಹಾಗಾಗಿ ಅವ್ನು ಬಟ್ಟೆ ಎಲ್ಲ ಹಾಕಿ ಒಂದೇ ಸಲ ವಾಷಿಂಗ್ ಮಿಷಿನ್ ಆಡಿಸೋಣ ಅಂದ್ಬಿಟ್ಟು. ಸೊ ಈ ಥರ ಇರುತ್ತೆ. ಸೊ ನನ್ನ ರೊಟೀನು. ಅಮ್ಮ ಇದ್ದಾಗ ಒಂಥರ, ಅಮ್ಮ ಇಲ್ದಲ್ಲ ಇದ್ದಾಗ ಎಲ್ಲ ನಾನೇ ಮಾಡ್ಕೋತೀನಿ. ಸೊ ಅಮ್ಮ ಇದ್ದಾಗ ಎಲ್ಲ ಶೇರ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ, ಈ ಥರ. ಕ್ರೀಮ್ ಸೊ ಫ್ರೆಂಡ್ಸ್, ಈಗ ಪ್ಲೇನ್ ಕೇಕ್ ಮಾಡೋಣ ಅಂತ ಮನೇಲೇ ಮಾಡ್ತಾಯಿದ್ದೀನಿ. ಸ್ಪಾಂಜಿ ಪ್ಲೇನ್ ಕೇಕ್ ಬರ್ತಲ್ಲ. ಸೊ ಆ ಪ್ಲೇನ್ ಕೇಕ್ ಯೂಶ್ವಲಿ ಮೈದಾಲೇ ಮಾಡಬೇಕು, ಬೇರೆದ್ರಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಮೈದಾ ನೆತ್ತಿ. ಬಟ್ ಓಕೆ, ಒಂದು ಸ್ವಲ್ಪ ಒಂದು 1/4 kg ಅಷ್ಟು ಮಾಡ್ತೀನಿ ಅಷ್ಟೇ, ಜಾಸ್ತಿ ಮಾಡೋಕ್ಕೋಗಲ್ಲ. ಸೊ ತುಂಬ ರೇರ್. ನಾನು ಇದನ್ನು ಸ್ಪಾಂಜಿ ಪ್ಲೇನ್ ಕೇಕ್ ಮಾಡಿದ್ರೆ 5 months ಆಗೋಯ್ತು ಅಂತ ಅನಿಸುತ್ತೆ. ಸೊ ಯಾವಾಗಲೂ ವೀಟ್ ಕೇಕೆ ಮಾಡ್ತಾಯಿದ್ದೆ. ಸೊ ಫಾರ್ ಎ ಚೇಂಜ್ ಸ್ಪಾಂಜಿ ಕೇಕ್ ಮಾಡ್ತಿದ್ದೀನಿ. ವೆನಿಲಾ ಸ್ಪಾಂಜಿ ಕೇಕ್, ಪ್ಲೇನ್ ಕೇಕ್ ಬರುತ್ತಲ್ಲ ಯೆಲ್ಲೋ ಕಲರ್, ಆ ಥರ ಎಗ್ ಯೂಸ್ ಮಾಡಿಬಿಟ್ಟು. ಸೊ ಸುಮಾರು ಸಲ ರೆಸಿಪಿನ ತೋರಿಸಿ, ಹಾಗಾಗಿ ರೆಸಿಪಿ ಏನು, ಮತ್ತು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಮತ್ತು ವೆನಿಲಾ ಎಸೆನ್ಸು, ಶುಗರ್, ಒಂದು ಸ್ವಲ್ಪ ಆಯಿಲು, ಇಷ್ಟೇ ಬೇಕಾಗಿರೋದು. ಇನ್ನು ಜಾಸ್ತಿ ಐಟಮ್ಸ್ ಏನು ಬೇಕಿಲ್ಲ. ಸೊ ರೆಡಿ ಮಾಡ್ಕೋಬೇಕು. ಸೊ ರೆಡಿ ಆದಮೇಲೆ ತೋರಿಸ್ತೀನಿ ಸೊ ಹೇಗೆ ಬಂದಿದೆ ಅಂತ. ಇದು ನಾನು 3ನೇ ಸಲ ಏನೋ ಮಾಡ್ತಿರೋದು. 1.5 year ಓವನ್ ತಂದಿದ್ದು, 1.5 year ಹಿಂದೆ. ಸೊ 1.5 year ಈ ಪ್ಲೇನ್ ಕೇಕ್ 3 ಸಲನೇ ಮಾಡಿರೋದು. ಯೂಶ್ವಲಿ ವೀಟ್ ಕೇಕೆ ಎಲ್ಲನೂ ಮಾಡ್ತಿದ್ದೆ. ಇನ್ನು ಸ್ವಲ್ಪ ನೀರು ದೋಸೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಚಟ್ನಿ ಇದೆ. ಪ್ರಕುಲ್ಗೆ ರೆಸಿಪಿಗೆ ನೀರು ದೋಸೆ ಅಂದರೆ ಪ್ರಾಣ. ಸೊ ಹಂಗಾಗಿ ನೀರು ದೋಸೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಂದ ತಕ್ಷಣ ಬಿಸಿ ಬಿಸಿ ಹಾಕ್ಕೊಡೋದಷ್ಟೇ. ಸೊ ಅಷ್ಟೊತ್ತಿಗೆ ನಾನು ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ ಪ್ಲೇನ್ ಕೇಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ ನಾನು ಹೇಳೋದು, ಯಾರೆಲ್ಲ ಕ್ಯಾಮ್ರಾ ಮುಂದೆ ಕಾಣಿಸ್ತಿದ್ದೀವಿ, ಏನೆಲ್ಲ ವೀಡಿಯೋನ ಮಾಡ್ತಿದ್ದೀನಿ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಏನಕ್ಕಂದರೆ ಲೈಫಲ್ಲಿ ಎಲ್ಲರಿಗೂ ಪಾಸಿಟಿವ್ ನೆಗೆಟಿವ್ಸ್ ಅಂತೂ ಇದ್ದೇ ಇರುತ್ತೆ. ಯಾರಿಗೂ ಪಾಸಿಟಿವ್ ಇರಲ್ಲ, ಯಾರಿಗೂ ನೆಗೆಟಿವ್ ಇರಲ್ಲ. ಸೊ ಕ್ಯಾಮ್ರಾ ಮುಂದೆ ಏನು ಕಾಣಿಸ್ತಿದೆ, ಯಾರಿದ್ದಾರೆ ಅವ್ರನ್ನ ನೋಡಿಬಿಟ್ಟು ಎಂಜಾಯ್ ಮಾಡಿ, ವಿಡಿಯೋ ಕಾನ್ಸೆಪ್ಟನ್ನ ನೋಡಿಬಿಟ್ಟು ಎಂಜಾಯ್ ಮಾಡಿ. ಸೊ ಕ್ಯಾಮ್ರಾದಲ್ಲಿ ತೋರಿಸಿಲ್ಲ ಅಂದಿದ ತಕ್ಷಣ ಅವ್ರು ಯಾರೂ ಮನೇಲಿ ಇಲ್ಲ, ಅವ್ರೇನು ಇಲ್ಲವೇ ಇಲ್ಲ ಅಂತ ಅಲ್ಲ. ಸೊ ಕ್ಯಾಮ್ರಾ ಹಿಂದೆಗಡೆ ಇರ್ತಾರೆ ಅಷ್ಟೇ ಅವರೆಲ್ಲ. ಕ್ಯಾಮ್ರಾ ಮುಂದೆ ಕಂಫರ್ಟು ನಮಗೂ ಇರಲ್ಲ, ಅವ್ರಿಗೂ ಇರಲ್ಲ. ಸೊ ಹಂಗಾಗಿ ನನಗೆ ಯಾರು ಕಂಫರ್ಟ್ ಆಗಿರ್ತಾರೆ ಅವ್ರನ್ನ ತೋರ್ಸೋದಕ್ಕೆ ಮಾತ್ರ ನನಗೂ ಇಷ್ಟ ಆಗುತ್ತೆ. ಸೊ ಯೂಶ್ವಲಿ ಆಲ್ಮೋಸ್ಟ್ ನಾನು ಆಗಲೇ ಹೇಳ್ದಂಗೆ 80 to 90% ನಾನೇ ಇರ್ತೀನಿ. ಆ ಥರನೇ ನನಗಿಷ್ಟ ವ್ಲಾಗ್ಸ್ ಮಾಡೋಕ್ಕೆ. ಸೊ ಐ ಡೋಂಟ್ ವಾಂಟ್ ಎನಿ ಸಪೋರ್ಟ್, ಎನಿ ಹೆಲ್ಪ್. ಸೊ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ಮೊದಲಿಂದನೂ ನಾನು ಯೂಟ್ಯೂಬ್ ಹೀಗೆ ಇರೋದು. ನೀವು ಮೊದಲಿಂದನೂ ವೀಡಿಯೋಸ್ ನೋಡ್ಕೊಂಡು ಬನ್ನಿ. ತುಂಬ ರೇರ್ ಎಲ್ಲನೂ ತೋರಿಸೋದು ನಾನು. ಸೊ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ ಮತ್ತೆ ಸಿಗೋಣ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಖಂಡಿತವಾಗ್ಲೂ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.